Hey guys, welcome back to my YouTube channel, Journey with Sudharanjit. ನೀನೇ ಡ್ರೈವ್ ಮಾಡ್ತೀಯಾ? ಶೈಲ ನನ್ನ ಇಷ್ಟು ತಿಂಡಿಯಲ್ಲೇ ಎತ್ಕೊಂಡಿದ್ದೀನಿ. ನಾನು ರೀಸೆಂಟಾಗಿ ಕಾರ್ ಡ್ರೈವ್ ಮಾಡೋದು ಕಲ್ತಿರೋದು. ಸೊ ಫಸ್ಟ್ ಟೈಮ್ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಮತ್ತು ಪಂಜನಿ ಪಾವನಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗಬೇಕಾದ್ರೆ ಫುಲ್ ಟ್ರಾಫಿಕ್ ಆಗಿತ್ತು. ಲೈಕ್ 1.5 hour ಜರ್ನಿಯಲ್ಲಿ ನಾವು ಯಾವ ಥರ ಚಿಟ್ ಚಾಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಇದು ಕಂಪ್ಲೀಟ್ ರಾ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಮ್ಮ ಹಳೆ ಸ್ಟೋರೀಸ್ ಎಲ್ಲ ಪಂಜನಿಗೆ ಪಾವನಿಗೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವ ಥರ ಗಾಡಿ ಓಡಿಸೋದು ಕಲ್ತಿದ್ದು, ಮತ್ತು ನಮ್ಮ ಅಕ್ಕ ಡ್ರೈವ್ ಮಾಡಬೇಕಾದ್ರೆ ಯಾವ ಥರ ಹೋಗ್ತಾ ಇದ್ವಿ ಕಾಲೇಜ್ಗೆ ಅಂತೆಲ್ಲ. ಅಂದ್ರೆ ನನಗೆ ಕಾರ್ ಓಡಿಸಿದಷ್ಟು ಕಾನ್ಫಿಡೆನ್ಸ್ ನನಗೂ ಅಷ್ಟೇ. ಗಾಡಿ ಸುಮ್ಮನೆ ನಮ್ಮ ರೋಡು ಅಲ್ಲಿ ಇಲ್ಲಿ ಬರೀ ಹೋಗೋದು ಗಾಡಿ ಇಲ್ಲ ಆದ್ರೂ ಎಲ್ಗೂ ಹೋಗಲ್ಲ. ಬರೀ ಕುಮಾಜಿ ಮನೆಯಲ್ಲಿ ಹೋದ್ರೆ ಬಚ್ಚಿಯ ಟೂ ವೀಲರ್ಸ್ ಮತ್ತೆ ಕಾರ್ ಓಡಿಸು. ಕಾರ್ ಓಡಿಸ್ತೀನಲ್ಲ, ಓಡಿಸು. ಆದ್ರೆ ಎಲ್ಲೂ ಹೋಗೋದೇ ಇಲ್ಲ, ಕಾರ್ ಅಲ್ಲೇ ಇರ್ತೈತೆ. ಇನ್ಮೇಲೆ ಪಾಪ ನಿನ್ನ ಕಾರಲ್ಲಿ ಕುಂಡಿಸ್ಕೊಂಡು ಓಡಿಸ್ತಾರೆ. ನಾನು ಗಾಡಿಯಲ್ಲಿ ಕರ್ಕೊಂಡು ಹೋಗು. ಏಪ್ಪ ನಮ್ಮ ಹುಡುಗರು ಅವನಿಂದ ಹಂಗೆ ಒಪ್ಪತ್ತು ಹಾಕೋದ. ನಡಿ 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 ನಡಿಸುದ ಎಲ್ಲಿ ಇಲ್ಲ ಇಲ್ಲಿ ಜಾಗ ಐತೆ. ನಡಿ ನೀನ್ ನಡಿ, ನೀನ್ ಬಾ, ನೀನ್ ನಡಿ. ಹಿಂದಗಡೆ ಗಾಡಿ ಇಲ್ಲ. ನಿಮ್ಮಿಂದನೇ ಇಷ್ಟು ಮಾತ್ರ ಓಡಿಸಿದ್ರೆ ಸಾಕು. ಹೇಳ್ಸುದ ಹೆಂಗೆ ಟ್ರಾಫಿಕಲ್ಲಿ ಇಷ್ಟು ಮಾತ್ರ ಓಡಿಸಿದ್ರೆ ಆರಾಮ. ನಾನೇ ಕೂತಿದ್ದೀನಲ್ಲ ಆರಾಮಾಗಿ ನಿನ್ ಜೊತೆ. ಇವ್ರು ಹಂಗೆ ಅಂದಿದ್ದು ಅಲ್ಲಿ ತನಕ ಓಡ್ಸ್ಕೊಂಡು ಹೋಗ್ಬಿಟ್ಟು ನೀನೆ ಅಂತ ಅಂದ್ಬಿಟ್ಟು ಅವ್ಳು ಫಸ್ಟ್ ಅವಳು ಧೈರ್ಯ ಮಾಡಿ ಕುತ್ಕೊಬೇಕಲ್ಲ, ಆಮೇಲೆ ನೋಡಲ್ಲ. ನಿಮ್ಗೆ ಗಾಡಿ ಓಡಿಸೋಕೆ ಬರುತ್ತಾ? ಹ್ಞೂ ಬರುತ್ತೆ. ಅಂದರೆ ಎಲ್ಲೂ ಟ್ರಾಫಿಕಲ್ಲಿ ಎತ್ಕೊಂಡು ಹೋಗಿಲ್ಲ. ಮೊದಲು ಎತ್ಕೊಂಡ್ಬಂದಿದ್ದೆ ಪಂಚನಿ, ದಿನೋಕ್ ಅವ್ರ ಊರಿಂದ ಕಲ್ಕೆರೆಗೆ. ಪಂಚನಿ ನಾನು ಒಂದು ದಿವಸ ಫಸ್ಟ್ ಗಾಡಿ ಓಡಿಸೋಕೆ ಹೆಂಗೆ ಗೊತ್ತಾ, ಮಾಮ ಹತ್ರ ಒಂದು ಟೂ ವೀಲರ್ ಇತ್ತು, ಶಿವನಹಳ್ಳಿಗೆ ಹೋಗಿದ್ವಿ. ಅಂದರೆ ನಾನು ಗಾಡಿ ಇದೆ ಇಲ್ಲಿಂದ ಸುಮ್ಮನೆ ಇಲ್ಲಪ್ಪ, ಶಿವನಹಳ್ಳಿ ಊರಿಗೆ ಹೋಗಿದ್ವಿ ನಾವು, ಸ್ಕೂಲ್ ರಜಾ ಅಂತ ಅಂದ್ಬಿಟ್ಟು. ಮಾಮ ಹತ್ರ ಗಾಡಿ ಇತ್ತು. ನಾನು ನಂಗೆ ಐಡಿಯಾನೇ ಇಲ್ಲ. ಮಾಮ ಏನಂತ ಹಿಂಗ್ ಹಿಡ್ಕೋ ಹಿಂಗ್ ಕೊಡುವ ಅಂತ ಕೊಟ್ಬಿಟ್ಟಿದ್ದೀನಿ. ಅಪ್ಪ ರಾಮ, ಅದು ಶ್ರೀದೇವಿಕ ಗಾಡಿಯಲ್ಲಿ ನಾನು ಅದೇ ತರ ಫುಲ್ಲು ಗ್ರೌಂಡ್ ತರ ಇತ್ತಲ್ಲ, ಬಿದ್ಬಿಟ್ಟು ಇನ್ನ ಮಾರ್ಕೈತೆ ನನ್ನ ಕೈಯಲ್ಲಿ. ಅಂದ್ರೆ ನಾನು ಬಿದ್ದಿಲ್ಲ ಪಾಪ, ಮಾಮ ಹಿಡ್ಕೊಂತು. ಅವಾಗ ಲಕ್ಕಮ್ಮ ಹೆಂಗೈದ್ರು ಗೊತ್ತಾ, ಊರಿಂದ ಊರಿಗೆ ಬಂದಿದ್ದೀರಾ, ಬಿದ್ಬಿಟ್ಟು ಏನಾನ ಹೋದ್ರೆ ಯಾರು ನೋಡ್ತಾರೆ ನಿನ್ನ, ಬೇಡ ಅಂದ್ರೆ ಬೇಡ ಅಂತ ಬಿಡಿಸ್ಬಿಟ್ರು ಬಂದು. ಆಮೇಲೆ ಇಲ್ಲಿ ಬಂದ್ಮೇಲೆ ಹಂಗೆ ಕಲ್ತ್ಕೊಂಡಿದ್ದಲ್ಲ. ಆಮೇಲೆ ಮಾಮನು ಹೇಳ್ಕೊಟ್ಟಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಶ್ರೀದೇವಿಕದು ಗಾಡಿ ನಾನು ಅಷ್ಟೇ. ನೀನು ಓಡಿಸಲ್ಲ ಹಂಗೆ ಇರುತ್ತೆ ಅಂದ್ಬಿಟ್ಟು ನಾನು ಓಡಿಸ್ದೆ, ನಾನು ಬಿದ್ದೆ ಅವಾಗ. ಅದೇ ಶ್ರೀದೇವಿಕ ಅಂದ್ರೆ ನಮ್ಮ ಅತ್ತೆ ಅವರು. ಆಯ್ತು ಗೊತ್ತು, ಹೇಳು. ಅವ್ರ ಗಾಡಿನ ಕಲ್ತ್ಕೊಂಡಿಲ್ಲ. ಗಾಡಿ ಓಡಿಸ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಪಂಚನಿ. ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಗಾಡಿ. ಅದಾದ್ಮೇಲೆ ಗ್ಯಾಪ್ ಆಗೋಯ್ತು. ಇವಾಗ ಮತ್ತೆ ನಮ್ಮ ರೋಡಲ್ಲೇ ಸ್ವಲ್ಪ ಓಡಿಸ್ತಾ ಇರೋದು ನಾನು. ಮೊದಲು ಚೆನ್ನಾಗಿ ಓಡಿಸ್ತಾ ಇದ್ದೆ. ಅವ್ರ ಮನೆ ಹತ್ರ ಎಲ್ಲ ಯಾಕಂದ್ರೆ ಮನೆ ತಗೋಬೇಕಾದ್ರೆ ಎಲ್ಲ ಗಾಡಿ ಕಲ್ತ್ಕೊಂತಿದ್ರೆ ನನಗೆ ಮೊದಲೇ ಗೊತ್ತಾ. ಗಾಡಿನೇ ಗೊತ್ತು ನನಗೆ, ಗ್ಯಾಪ್ ಆಗಿತ್ತಲ್ಲ ಆವಾಗ ಒಂದ್ ಸ್ವಲ್ಪ ಇದಾಗಿತ್ತು. ಇನ್ನು ನಾವೆಲ್ಲೂ ಎತ್ಕೊಂಡು ಹೋಗಲ್ಲ. ಅಂತೂ ಇಂದು ಸುಧಾ ಹೆಬ್ಬಾಳ ತಲುಪದ್ಲು 1 hour. ಅಲ್ಲಿ 1 hour ನನ್ನಿಂದ ಅಲ್ಲ, ಅಲ್ಲಿ ಫುಲ್ ಜಾಮ್ ಆಗೋದಿತ್ತಲ್ಲ. 1 hour ಅಂತ ಅನ್ಸೇ ಇಲ್ಲ. ಮಾತಾಡ್ಕೊಂಡ್ ಬರ್ತಾ ಇದೀವಲ್ಲ, ಅದಕ್ಕೆ ಅನ್ಸಿಲ್ಲ. ಅದಕ್ಕೆ ನೆಕ್ಸ್ಟ್ ಈಶಾನ್ ಸ್ಕೂಲ್ ಕರ್ಕೊಂಡು ಹೋಗಿ ಈಶಾನ ಅದಕ್ಕೆ ನಾನು ಈಶಾನ ಬಿಟ್ಬಿಟ್ಟು ಬಂದ್ಬಿಟ್ಟಿರೋದು. ಡಿಕ್ಕಿ ಎಲ್ಲ ನನ್ನ ಮೇಲೆ ಇರ್ತಾನೆ ನೋಡಿ. ಈ ಲೈನೇ ಹೋಗ್ಬೇಕು ಸುಧಾ, ಆ ಕಡೆಗೆ ಹೋಗ್ಬಾರ್ದು. ಹಿಂದೆಗಡೆನೂ ಗಾಡಿಗಳು ಬರ್ತಾ ಇರ್ತದೆ. ಈ ವೈಟ್ ಲೈನ್ ಈ ಕಡೆ ಅವ್ರಿಗೆ, ಅದು ಆ ಕಡೆ ಅವ್ರಿಗೆ. ಹಿಂದೆಗಡೆನೂ ಬರ್ತಾ ಇರ್ತಾರಲ್ಲ, ನೀವು ಇಡೀ ರೋಡ್ ನೀವೇ ಸ್ವಲ್ಪ ಇನ್ನ ಇದು. ಮತ್ತೆ ನೆಕ್ಸ್ಟ್ ನೀವು ಗಾಡಿಯಲ್ಲಿ ಕರ್ಕೊಂಡು ಹೋಗೋದು ಈಶಾನ್ ಸ್ಕೂಲ್. ಈಶಾನ್ ಸ್ಕೂಲ್ಗೆ ನಮ್ಮ ರೋಡಲ್ಲೇ ಇಲ್ಲ ಇವಾಗ, ಪ್ಲೇ ಹೋಮು ಗಾಡಿಯಲ್ಲೇ ಕರ್ಕೊಂಡು ಹೋಗೋದು. ಇನ್ನೊಂದು ಈಶಾನ್ನ ಹುಷಾರಾಗಿ ನೋಡ್ಕೊಬೇಕು. ನೀನು ಹಿಂಗಿಳ್ಳು ಹಿಂಗಿಳಿಸೋ ಶಕ್ತಿ ಎಕ್ಸ್ಲೇಟರ್ ಕೊಟ್ಟು ಫುಲ್ಲು ಇದು ಏನದು ಖಾಲಿ ರೋಡು, ಒಂಥರ ಲೇಔಟ್ ತರ ಅದು. ಹಂಗಲ್ಲ, ಇಳಿಸ್ಬೇಕಾದ್ರೆ ಆಫ್ ಮಾಡ್ಬಿಡು. ಪಂಚನಿ ಒಂದ್ಸಲ ನಂಗೆ ಅದೇ ಕೆಲಸ ಕೊಟ್ಬಿಟ್ಟಿದ್ಲು ಗೊತ್ತಾ. ಸ್ವಿಫ್ಟ್ ಗಿಯರ್ ಇಂದ ಕರ್ಕೊಂಡ್ ಬರ್ತಾ ಇದ್ದೀನಿ, ವೇಲ್ ಹಾಕೊಂಡಿದ್ದೀನಲ್ಲ, ವೇಲ್ ಸರಿ ಕಟ್ಕೊಡೋಣ ಅಂತ ಅನ್ಕೊಂಡ ಅಷ್ಟೊತ್ತಿಗೆ ಹಿಂಗ್ ಕೊಟ್ಬಿಟ್ಟವಳೆ. ಅಂದ್ರೆ ಮೂವ್ ಆಗ್ಲಿಲ್ಲ, ಅದೊಂದ್ ಸ್ವಲ್ಪ ಜರ್ಕ ಅಂತ ಮಾಡ್ಬಿಡ್ತೀನಿ. ಎಕ್ಸ್ಲೇಟರ್ ಅವ್ರಿಗೆ ಇಳಿಬೇಕಾದ್ರೂ ಹಿಂಗೆ ಜುಯಿ ಅಂತ ನನ್ ಕೊಟ್ಬಿಟ್ರೆ ಏನ್ ಮಾಡೋದು. ನಾನು ಸಿರಿ ಕುಣಿಸ್ಕೊಂಡು ಹೋಗಿದ್ದೀನಿ ಇತ್ತೀಚೆಗೆ. ಈಶಾನ್ಯ ಅದೇ ಇಬ್ರು ಕುಣಿಸ್ಕೊಂಡು ಈಶಾನ್ಯ ಸಂಘ ಕುಣಿಸ್ಕೊಂಡು
ಇಲ್ಲ ನೆಕ್ಸ್ಟ್ ಮಂತ್ ಅನ್ಸುತ್ತೆ, ನೆಕ್ಸ್ಟ್ ಜೂನಲ್ಲಿ ಕರ್ಕೊಂಡ್ಬಿಟ್ಟು ಕೇಳ್ಕೊಂಡ್ಬರ್ಬೇಕಿಲ್ಲ. ಅವರು ಇವ್ರೇನು ಇವಾಗ ಕಲ್ತಿರೋರಲ್ಲ ಅಲ್ವಾ ಅಂತ ಅನ್ನಂತೆ ಅಯ್ಯಪ್ಪ. ಚೆನ್ನಾಗಿ ಓಡಿಸ್ತಾರೆ, ಏನದು ಚೆನ್ನಾಗಿ ಓಡಿಸ್ತಾಳೆ ಯಾರೋ ಅಂತಂತ ಅನ್ನಂತೆ ಅಯ್ಯಪ್ಪ. ಅದೇ ಎಷ್ಟು 15 ವರ್ಷಕ್ಕೆ ನಾನು ಇವಾಗ ಡಿ ಎಲ್ ತಗೊಂಡಿರೋದು. ಅಲ್ಲಿ ಏನು ಜಿಗ್ಜಾಗ್ ಥರ ಇಟ್ಟಿರ್ತಾರಾ? ಜಿಗ್ಜಾಗ್ ಥರ ಇಟ್ಟಿರ್ತಾರೆ. ಅಪ್ಪು ಅಪ್ಪು ಮತ್ತೆ ಒಂದೆರಡು ಇದು ಏನಂತಾರೆ ಹಂಸು ಹಂಸಿ ನೀಟಾಗಿ ಇಳಿಸ್ಬೇಕು, ಆಫ್ ಮಾಡ್ದಿರೋ ಹಾಗೆ. ಹಾಗೆ ಅವ್ರು ಕುತ್ಕೊಂಡ್ಬರ್ತಾರ ಜೊತೆಲಿ, ಕುತ್ಕೊಂಡಿರ್ತಾರೆ ಹಿಂದೆಗಡೆ. ಅದೇ ಪ್ರಾಬ್ಲಮ್ ಡಿ ಎಲ್ ಕಡೆಲ್ಲ ನಿಮಗೆ. ಹೌದು ವರ್ಣ ಎರಡು ಮೂರು ಸತಿ ಬಂದ್ಬಿಟ್ಟು ಕನ್ಫ್ಯೂಸ್ ಆಗಿ ಇವ್ರು ಯಾರೋ ಅನ್ಕೊಂಡಿರ್ತಾರೆ. ಅವ್ರು ಗೊತ್ತಾಗೋಗ್ಬಿಟ್ಟಿರ್ತೈತೆ ಬಿಡು, ಅವ್ರು ಇವ್ರು ಯಾರೋ ಹೇಳ್ಬಿಟ್ಟೆ ಹೋಗ್ತಾ ಇರೋದು, ಪಾಪ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಹಂಗೆ ಇದೆಯಾ? ನೀನ್ ಫಸ್ಟ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೂ ಅವ್ರ ಕಾನ್ಫಿಡೆಂಟ್ ಇರುತ್ತೆ ಈ ಅಮ್ಮ ಯಾರೋ ಹೇಳ್ಕೊಂಡು ಹೋಗ್ತಾ ಇರೋದು ಅಂತ. ನೀನ್ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಸಾಕು ಅಂತ. ಇನ್ನೊಂದು ಈ ಪಂಚಮಿಯವರಪ್ಪ ಯಾವಾಗ ಬೈತಾ ಇರ್ತಾರಮ್ಮ, ಯಾರನ್ನ ನೋಡಿ ನಿನ್ ತರ ಓಡ್ಸೋಕ್ ಏನು ವಾರ ಗೊತ್ತಿಲ್ಲ ಏನಿಲ್ಲ, ರೋಡ್ ಕೆತ್ಕೊಂಡ್ ಬಂದ್ಬಿಡ್ತಾರೆ ಇವರು. ರೋಡ್ ಹೋದ್ರೆ ನಮ್ದು ಪ್ರಾಕ್ಟೀಸ್ ಆಗೋದು, ಅವಾಗ ಅವ್ರ ತರ ಇದಾಗೋದು. ಅವರೇನೋ ಅವಾಗೆಲ್ಲ ರೋಡ್ ಇರ್ಲಿಲ್ಲಪ್ಪ, ಹೆಂಗೋ ಓಡ್ಸೋಕ್ ಕಲ್ಕೊಂಡ್ಬಿಟ್ಟು. ಆಮೇಲೆ ನಾನು ಅಪ್ಪ ನಮ್ ತರನೂ ಇರ್ತಾರಪ್ಪ ಓಡಿಸದೇ ಇರೋರು, ಅರ್ಥ ಮಾಡ್ಕೊಬೇಕು ಸ್ವಲ್ಪ. ಊರ ಬಲ್ಲ ಒಂದು ಕಾರಿನ ಕತೆ ಅಂತ ನನ್ ಕಾರ್ ಎತ್ಕೊಂಡು ಇಷ್ಟೊತ್ತು ಕರ್ಕೊಂಡು ಹೋಗಿದ್ದೀನಿ ಇವ್ರನ್ನ. ಅದ್ರಲ್ಲಿ ನನ್ನ ಇದಕ್ಕೆ ಇವತ್ತೇ ಫುಲ್ ಜಾಮು, ನಾನು ಬೇಗ ಹೋಗಿರ್ತಾ ಇದ್ದಪ್ಪ ನಿಮ್ ತರ. ಅದು ಧೈರ್ಯ ನಮ್ಮ ಅಕ್ಕ ನನ್ ಕಾರ. ಈಶಾನ್ ತುಂಬಾ ಮಿಸ್ ಮಾಡ್ಕೊಂಡೆ ನಿಮ್ ತೊಡೆ ಮೇಲೆ ತಲೆ ಅನ್ಕೊಂಡು ಚುದಪ್ಪ ಓಡಿಸ್ತಿರೋದನ್ನು ಹಂಗೆ. ನಾವು ಕಾಸಿಲ್ಲ, ನಾನು ಸುಧಾ ಓಡಿಸ್ಕೊಂಡು ಹೋಗ್ತಾ ಇರೋದು, ಸುಧಾ ಜೊತೆ ಹೋಗ್ತಾ ಇರೋದು ನಾನು ಸುಧಾ ಹುಡುಗರು ಎಲ್ಲ ಏನದು ಗ್ಲಾನ್ಸ. ಕುಮಾಜಿ ಏನೋ ಅವ್ರ ತಮ್ಮನ ಜೊತೆ ಬರ್ತೀನಿ ಅಂದ್ರಂತಲ್ಲ, ಅಂಜನಿ ಇದು ಹಿಡಿಬೇಕಾಗಿತ್ತು. ಸೂರಜ್ ಇಲ್ಲ ಇಳಿತಾ ಇದೀನಿ. ಏನಿಲ್ಲ, ಬರ್ತಾರೆ ಅಂದ್ರೆ ಕರ್ಕೊಂಡ್ ಬರ್ತೀವಿ. ನಾವು ಓದ್ತಾ ಇರೋದೇ ನಾನು ಸುಧಾನು ಹುಡುಗರಷ್ಟೇ, ಸಾಲ್ದೈತೆ. ನಾನು ಹೇಳಿದ್ದಷ್ಟೇ, ಮಮ್ಮಿ ನೆನ್ನೆ ನಾನು ಮಾಡಿದೆ, ನನ್ನ ತಮ್ಮನ ಜೊತೆ ಗೊತ್ತೀನಿ ನಾನು ಅಂತಂದ್ರು. ಅದಕ್ಕೆ ನಾನು ಹೇಳಿದ್ದೆ, ಏನ್ ಬಿಡೆ ನನ್ನ ತಮ್ಮನಿದ್ದಾನೆ, ನನ್ನ ತಮ್ಮನ ಜೊತೆಗೆ ಬರ್ತೀನಿ ಅಂತಂದ್ರು. ಹಂಗೆ ಮಾಡಮ್ಮ, ನನ್ನೇನ್ ಕರ್ಕೊಂಡು ನನ್ನೇನ್ ಕೇಳಿದ್ದ ನೀನು ಅಂತಂದೆ. ಮಾವ ಮೇಕ್ರಿಸ್ ಅಂತ ಫುಲ್ ಸುಧಾನೆ ಓಡಿಸ್ತಾ ಇರೋದು. ಒಂದ್ ಫುಲ್ ಬ್ಲಾಗ್ ಬಿಡ್ತೀವಿ ನೋಡ್ರಿ, ಒಂದು ಕಾರಿನ ಕತೆ. ಇರು ಬಿಡ, ಇಂಡಿಕೇಟರ್ ಹಾಕೋ ನೀನು. ಇರು ಒಂದೇ ಒಂದು ನಿಮಿಷ. ಅಯ್ಯ ಗೊತ್ತೇನು ಅವ್ರು ವಿಡಿಯೋ ಕಾಲ್ ಬರೋದು. ವಾಟ್ಸಪ್ ಇರು 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 ಒಂದು ನಿಮಿಷ. ನಮ್ಮಿಗೆ ವಿಡಿಯೋ ಕಾಲ್ ಎತ್ತ ಬರ್ತಾ ಇಲ್ಲ ಅಂತೆಲ್ಲ ಮಾಡಿ. ನಮ್ಮ ಮಮ್ಮಿ ವಿಡಿಯೋ ಕಾಲ್ ಎತ್ತ ಗೊತ್ತಲ್ಲ. ನೋಡು ಎಂತ ಗಾಡಿ ಮುಂದೆ ನಿಲ್ಸ್ಕೊಂಡು ಓಡಿಸ್ತಾ. ಅದು ನಮ್ಗೆ ಹತ್ತದವಾಗಿಂದ ಟ್ರಾಫಿಕ್ ಕವ್ಯ ಫುಲ್ ಜಾಮು. ಫುಲ್ ಜಾಮ್, ಬಂದಾಗಿಂದ ಜಾಮು, ಹಿಂಗೆ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಲೆಫ್ಟ್ ಇದಾಕೊಂಡು ನಮ್ಮಿಬ್ರು ಹುಡುಗರು. ನಾನೇ ಅವಳಿಗೆ ಟ್ರೈನ್ ಮಾಡ್ತಾ ಇರೋದು, ಟ್ರೈನಿಂಗ್ ಮಾಡ್ತಾ ಇರೋದು ನಾನೇ. ಇಲ್ಲ ಇಲ್ಲ, ನಿನ್ ಪಾಪ ನಾವು ಬರೋದು ಸಾಯಂಕಾಲ ಅಲ್ಲ, ಸಾಯಂಕಾಲ ಏನ್ ಮಾಡ್ತಾರೆ. ನಾನು ಒಬ್ಳೆ ಎತ್ಕೊಂಡ್ ಬಂದಿದ್ ಕಾವ್ಯ ಕಲ್ಕೆರೆಯಿಂದ.
ಸುಧಾ ಲೆಫ್ಟ್ ಹೋಗ್ಬೇಕು ನೀನು. ಇಂಡಿಕೇಟರ್ ಹಾಕೋ. ಇದು ಸ್ಟ್ರೇಟ್ ರೋಡ್ ಅಮ್ಮ, ಇಂಡಿಕೇಟರ್ ಹಾಕೋ. ಇಂಗ್ಲಿಷ್ ಬೇಕರಿ ಸರ್ಕಲ್. ನಾನು ಹೇಳ್ತಿದ್ದೀನಿ ಸ್ವಲ್ಪ ರೆಸ್ಟ್ ತಗೊಂಡಿದ್ದು ಬಾ. ನಿಂಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದೇ ದಿವಸಕ್ಕೆ ಬೇಜಾರು ಮಾಡ್ಕೊಬೇಡ. ನಮಗೆ ಇಲ್ಲ ಧೈರ್ಯ ಬಂದಿದೆ ನಿನ್ನ ಜೊತೆ ಕುತ್ಕೊಳ್ಳೋಕ್ಕೆ. ನಂಗೆ ಹೋಗ್ಬೇಕು, ಇಂಡಿಕೇಟರ್ ಹಾಕೊಂಡು ಲೆಫ್ಟಿಗೆ ಬರೋದು, ಸ್ಟ್ರೈಟ್ ಹೋಗೋದು, ಓವರ್ಟೇಕ್ ಮಾಡೋದು ಕಲ್ತ್ಕೊಬೇಕು. ನೀನು ಒಬ್ಬರಿಂದ ಓದ್ತಾನೇ ಇದ್ರೆ ಸ್ಟಾರ್ಟಿಂಗಪ್ಪ ಇನ್ನೂ ಇದು ಹಂಗೆ ಅದನ್ನೇ ಹೇಳಿದ್ದು, ಹಂಗೆ ಕಲ್ತ್ಕೊಬೇಕು ಅಂತ. ಇನ್ನೂ ಸ್ವಲ್ಪ ದಿವಸ ಟ್ರಾಫಿಕಲ್ಲೇ ಓಡಿಸ್ಬೇಕು. ಆದರೆ ನಾವು ಏನು ಯಾವಾಗ ಟ್ರಾಫಿಕ್ ಈ ಥರ ಎಲ್ಲ ಹೋಗ್ಬೇಕು ಅಂತಂದ್ರೆ ನಮ್ಗೊಂದು ಚಾನ್ಸ್ ಸಿಗುತ್ತೆ, ಹೋಗ್ಬೋದು. ನಾಳೆ ಒಂದು ಫಂಕ್ಷನ್ ಇದೆ ಸುಧಾ, ಕರ್ಕೊಂಡ್ಯಾ? ನಾನು ಬರ್ಬೇಕಲ್ಲ, ನಿಂಗೂ ಫ್ರೆಂಡ್ ಮಾಡ್ಕೊಡ್ತೀನಿ. ನಾಳೆ ಫಂಕ್ಷನ್ ಇದೆ, ಅದೇ ಗಗನ ಆಂಟಿ ಅವರ ಫಂಕ್ಷನ್, ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ಯಾರೋ ನಂಬರ್ ತಗೊಂಡಿದ್ದೆ ಫ್ರೆಂಡ್ಸ್ ಇರ್ಬೇಕು ನೋಡು, ಹಾಯ್ ಮಾಡು. ನಾನ್ ಕಾರ್ ತಗೊಂಡಾಗ ಪಂಜನಿ ಬಸ್ಸು ಎಲ್ಲಂತ ತಗೊಂಡ್ ಬಂದ್ಬಿಟ್ಟು ಅದು ಏನು ಟೇಪ್ ಅನ್ಸಿದ್ರು ಸ್ವಲ್ಪ ದಿವಸ. ಆಮೇಲೆ ಅರಿಶಿಣ ಓಡಿಸ್ಬೇಕಾದಾಗ ಕಿತ್ತಾಕ್ತೀನಿ ನಾನು ಇದು ಅಂದ್ಬಿಟ್ಟು ಆಮೇಲೆ ಕಿತ್ತಾಕ್ದ ಅವನು. ಏನ್ ಟೇಪು ಅಂಕಲ್ ಅಂದ್ರು, ಇದು ಅಮ್ಮ ನಿನ್ಗೆ ಎಲ್ಲಂತ ತಗೊಂಡ್ಬಂದು ಅನ್ಸ್ಕೊಂಬಳಮ್ಮ ಅಂದೆ ನಾನು. ಏನ್ ಅನ್ಸ್ಕೊಳಕ್ಕೆ? ಎಲ್ಲಂತ ರೆಡ್ ಕಲರ್ದು ಬರುತ್ತೆ, ಅದನ್ನ ಅಂಟಿಸ್ಕೊಂಡ್ರೆ ಎಲ್ ಬೋರ್ಡ್ ಇವರು ಅಂತ ಹಿಂದೆಗಡೆ ಇರೋರ್ಗೆ ಗೊತ್ತಾಗುತ್ತೆ. ಮಾಡಲ್ಲ ಅವರು, ಅವಾಗ ಅವರು ಸ್ಲೋ ಆಗುತ್ತೆ. ಅವ್ರು ಇವ್ರನ್ನ ಡಿಸ್ಟರ್ಬ್ ಮಾಡಲ್ಲ, ಪಾಪ ಹೆಂಗೋ ಓಡಿಸ್ಕೊಂಡು ಹೋದವ್ರು ಕೂಡ ಹೋಗ್ಲಿ ಅಂತ. ನನ್ನ ಹತ್ರ ಫಸ್ಟು ಎಲ್ಲ DL ಎಲ್ಲ ಇರಲಿಲ್ಲ. ಅವಾಗ ಏನ್ ಮಾಡಿದೆ? ಏನು ಮಾಡಿದೆ ಅಲ್ಲ, ಇರೋ ಕಾಲೇಜ್ಗೆ ಹೋಗ್ತಾ ಇದ್ನ ಅವಾಗ ನಮ್ಮಪ್ಪನೇ ತಾತನ ಕೇಳಿದೆ ನಾನು, DL ಮಾಡಿಸ್ಕೊಡ್ರಿ ಅಂತ. ಎಲ್ಲೆಲ್ಲೂ DL ಮಾಡಿಸ್ಕೊಡ್ರಿ ಅಂತ ಅಂದ್ಬಿಟ್ಟು. ಅಪ್ಪ ಏನಂತಂದ್ರು, ಅವ್ನು ಏನಾದ್ರೂ ನಿನ್ನ ಹಿಡಿದ್ರೆ ಕಾರಲ್ಲೇ ನಿಂತ್ಬಿಟ್ಟು ಒಂದು ಆಟ ಎತ್ಕೊಂಡು ಮನೆಗೆ ಬಂದ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ರು. ಬೇಜಾರು ಕುತ್ಕೊಂಡು ನಂಗೆ ಊಬರಲ್ಲಿ ಬರೋ ಫೀಲ್ ಗೊತ್ತಾಯ್ತಮ್ಮ. ಇವಾಗ ಏನೋ ಹೊಸೊಬ್ರು ಕಲ್ತ್ಕೊಂತ ಇದೀವಿ, ಇದು ಮಾಡಿ ಎನ್ಕರೇಜ್ ಮಾಡ್ತೀರಾ? ನಾನೇ ಹೊಡ್ತೀವಿ ಕೊಡು ಅಂತೀಯಾ? ಏನು ಇಷ್ಟೊತ್ತ ನೀನ್ ಹಿಂಗ್ ಹೋಗ್ಬೇಕು. ನಂಗೆ ಟ್ರಾಫಿಕಲ್ಲಿ ಏನು ಅನ್ಸಲ್ಲ ನೋಡಿ, ಫ್ರೀ ಇದ್ದಾಗ ಓಡಿಸ್ಬಿಡ್ಬೇಕು ಫಾಸ್ಟಾಗಿ. ಟ್ರಾಫಿಕಲ್ಲಿ ಅಂದ್ರೆ ಕುತ್ಕೊಂತೀವಿ ಮೇನ್ ರೋಡ್ ತಾನೆ. ನಾನು ಓಡಿಸುವಾಗ ಫಸ್ಟ್ ಎಲ್ಲಾನು ಫುಲ್ಲು ನಂಗೆ ನೀನೇ ಕಾರ್ ಎತ್ಕೊಂಡು ಕಾಲೇಜ್ಗೆ ಹೋಗು ಅನ್ನೋಗೆಲ್ಲ ತಾತ ಹಿಂದೆ ಕುತ್ಕೊಂಡ್ಬಿಡೋರು. ಆಮೇಲೆ ನೀನು ಕುತ್ಕೊಳ್ಳೋರು, ನಾನು ಓಡಿಸ್ಕೊಂಡು ಕರ್ಕೊಂಡು ಹೋಗಿ ಕಾಲೇಜ್ಗೆ ಹೋದಾಗ ತಾತ ಕಾರ್ ಎತ್ಕೊಂಡು ಹೋಗಿ. ಕಾಲೇಜ್ಗೆ ಹೋಗುವಾಗ ಅಲ್ಲ, ಇವಾಗ ಮನೆ ಕಟ್ತವ್ರಲ್ಲ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ನಾನು ಯೂ ಟರ್ನ್ ಮಾಡ್ಕೊಂಡು ಬರೋದು. ನಾನು ಹಿಂಗ್ ಟರ್ನ್ ಮಾಡ್ಕೊಂತೀನಿ, ಅವೆಲ್ಲ ನಿಂತ್ಕೊಂಡು ನೋಡೋದು. ಅವಾಗೆಲ್ಲ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ತಾತ ಮನೆ ಹತ್ರನೂ ಏನು ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಜಿ ಅಂತ ಬಂದ್ಬಿಡ್ಬೋದು. ಅಲ್ಲಿವರೆಗೂ ನಿಂತ್ಕೊಂಡು ನೋಡೋರು. ಕಾಲೇಜ್ಗೆ ಹೋದ್ಮೇಲೆ ಒಂದು ಫೋನ್ ಮಾಡೋರು, ಹೋದಾ ಅಂತ ಅಂದ್ಬಿಟ್ಟು. ಒಂದು ವಾರ ಫಾಲೋ ಮಾಡಿದ್ರಪ್ಪ ಅದನ್ನ. ನೀನ್ ಯಾವತ್ತನ ನೀನ್ ಕಾರ್ ಕಲ್ಸಿದಾಗ ಇವಾಗ ಈ ಟೈಮಲ್ಲ, ಅಲ್ಲಿ ಊಟಕ್ಕಿಂತ ಮುಂಚೆ ಎಲ್ಲ ಇಬ್ರು ಊಟಕ್ಕಿಂತ ಮುಂಚೆ ನೀನ್ ಯಾವತ್ತನ ಬಂದಿದ್ಯಾ ದೂರ? ಶಿವನಹಳ್ಳಿಗೆಲ್ಲ ನೀನೊಬ್ಳೆ ಕರೆಸ್ಕೊಂಡು. ಸುಧಾಕನು ಕಾಲೇಜಿಗೆ ನಾನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಏನ್ ಸುಧಾಕ ಏನು ಶ್ರೇಷ್ಠ ಅನ್ಕೊಂಡಿದ್ಯಾ? ನಾನ್ ಬಂದ್ ಭೀಮ್ 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 ನಾನ್ ಕೈ ಮಾಡ್ಬಿಟ್ಟಿರೋದು, ಬರ್ತಾ ಇರಲಿಲ್ಲ ಈಚೆಗೆ. ಸುಧಾಕ ಅವ್ರದ್ದು ಒಂದು ½ ಲೇಟು, ನಮ್ದು ½ ಬೇಗ ಇದ್ದಿದ್ದು. ನಾ ಬೇಗ ತಾತ ಏನನ್ನೋರು ಇಬ್ರು ಒಟ್ಟಿಗೆ ಹೋಗ್ರಿ ಅಂತ ಅಂದ್ಬಿಟ್ಟು ನಾನು ಬಂದು ಕಾರ್ ಪಾರ್ಕ್ ಮಾಡಿರ್ತೀನಲ್ಲ, ಎತ್ಕೊಂಡ್ಬಂದು ಬಾಗ್ಲ ಹತ್ರ ನಿಂತ್ಕೊಬೇಕಾಗಿತ್ತು ಈ ಮೇಡಮ್ ಬರಕ್ಕೆ. ಇಷ್ಟು ದೂರ ಬರ್ಬೇಕು, ಇಸ್ಕೊಂಡು ಬರಕ್ಕೆ ಯಾವಾಗ ಇರೋದು ಇಸ್ಕೊಂಡ್ ನಿಮ್ಗೆ? ಫಸ್ಟ್ ಡೇ ಸ್ಕೂಲ್ ಅಲ್ಲ ಸ್ಕೂಲ್ ಅಲ್ಲ, ಫಸ್ಟ್ ಡೇ ಸ್ಕೂಲ್ ಆದ್ಮೇಲೆ 1-2 days ಆದ್ಮೇಲೆ. ಅದೇ ಚಿಚ್ಚಾಕಿನ ಕಾರ್ ಅಂತ ಹಾಕ್ಬೋದು. ಆಮೇಲೆ ನನಗೆ ಲೇಟ್ ಆಗೋದು.
ರೈಲ್ವೆ ಗೇಟ್ ಹಾಕೋರು. ಅಯ್ಯೋ ನಂಗೆ ಕೋಪ ಬಂದು ಒಂದ್ 2 ಸಲ ಬಿಟ್ಬಿಟ್ಟೋಗ್ಬಿಟ್ಟಿದ್ದೀನಿ. ಮತ್ತೆ ಸುಧಾಕ ಹೆಂಗ್ ಬರ್ತಿದ್ರು? ಸುಧಾಕ ಬ್ಯಾಗ್ ಏನದು, ಆಮೇಲೆ ಹರಿಶಮ್ಮನ ಯಾರನ್ನ ಕರ್ಕೊಂಡು ಹೋಗೋರು. ಅವಾಗ ಅರ್ಶಮ್ಮನ್ನು ಕರ್ತ ಕಾರಲ್ಲ, ಎಲ್ಲಿದ್ದು ಕಾಲೇಜು? ಕಸ್ತೂರಿ ನಗರ. ಮತ್ತೆ ನೀವೆಲ್ಲಿದ್ದು? ಇವಾಗ ಶವಿನ್ ಅವ್ರ ಮನೆ ಹಿಂಗ್ ಲೆಫ್ಟ್ ಹೋಗ್ಸುತ್ತಾ ನೀವು ಆ ಟಿಕೆಟ್ ಹಾಕು. ನಡಿ ನೋಡಿ, ಇವರೆಲ್ಲ ರೈಟ್ ಹೋಗೋರು. ನಡಿ ಸ್ಟ್ರೈಟ್ ನಡಿ. ಅಂದ್ರೆ ಇಬ್ರು ಒಂದೇ ಕಾಲೇಜಲ್ಲಿ ಇದ್ದಿದ್ದಾ? ಒಂದೇ ಕಾಲೇಜ್ ಹೋಗ್ತಾ ಇದೀವಿ ನಾವಿಬ್ರು. ಮತ್ತೆ ಹೆಂಗೆ ಸುಧಾಕ ನೋಡ್ ನೀನ್ ಪಿಯುಸಿಗೆ ಹೋಗ್ಬೇಕಾದ್ರೆ ನಿಮ್ಮ ಮಮ್ಮಿ ಡಿಗ್ರಿ. ಅದಕ್ಕೆ ಮಮ್ಮಿ ಬೇಗ ಬಿಡ್ತಾ ಇರು ನಂತರ. ಆಮೇಲೆ ನೀನು ಆಮೇಲೆ ನಾನು ಫಸ್ಟ್ ಇಂಡೋ ಏಷ್ಯನ್ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು PUC ಎಲ್ಲನೂ. ಆಮೇಲಿಂದ ಡಿಗ್ರಿಗೆ ನ್ಯೂ ಹೊರೈಸನ್ಗೆ ಹೋಗಿದ್ದು. ನಾನು ನ್ಯೂ ಹೊರೈಸನ್ ಡಿಗ್ರಿಗೆ ಹೋದಾಗ ಸುಧಾಕನು ನ್ಯೂ ಹೊರೈಸನ್ಗೆ PUCಗೆ ಸೇರ್ಕೊಂಡಿದ್ದು. ಆಮೇಲೆ ನಾವೆಲ್ಲ ನ್ಯೂ ಹೊರೈಸನ್ಗೆ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ವಿ. ನಮಗೆ ಅರ್ಧ ಅವರ್ ಬೇಗ ಇತ್ತು ಕಾಲೇಜು, ಇವ್ರಿಗೆ ಅರ್ಧ ಅವರ್ ಲೇಟ್ ಇತ್ತು. ಆವಾಗ ತಾತ ಏನು ಮಾಡೋರು, ಇಬ್ರು ಒಟ್ಟಿಗೆ ಹೋಗ್ರಿ ಅಂತ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ವಿ. ಒಂದೇ ವರ್ಷ ಅನ್ಕೋ. ಸುಧಾಕದು ನೀನು first PUC ಒಂದೇ ವರ್ಷ. ಯಾಕಂತಂದ್ರೆ 2 ವರ್ಷ. 2 ವರ್ಷ. ಅದಕ್ಕೆ ನೀನು ಸುಧಾಕ ಅರ್ಧ ಅವರ್ ಲೇಟ್ ಅಂದ್ರೆ ಸುಧಾಕರ್ ಕರ್ಕೊಂಡ್ ಮನೆಗ್ ಬಿಟ್ಬಿಟ್ಟು ಆಮೇಲೆ ನೀನು ಓದ್ತಾ ಇದ್ದಿದ್ದಾ? ಅಲ್ಲ, ಹೋಗ್ಬೇಕಾದ್ರೆ ಮಾತ್ರ ಒಟ್ಟಿಗೆ ಓದ್ತಾ ಇದ್ವಿ. ಇವಾಗ ನೀನು ಎಷ್ಟೊತ್ತು ತನಕ ಕಾಯ್ದೆ ನನ್ ಬರಕ್ಕೆ? ಕಾಯ್ದಪ್ಪ. ಕಾಯ್ದೆ ಇಲ್ವಾ? ನೀವು ಅವ್ನು ರೆಡಿ ಆಗಿರ್ಲಿಲ್ಲ ಮತ್ತೆ? ನಾನ್ ರೆಡಿ ಆಗಿದ್ದೆ. ಏನೋ ಇವಾಗ ರೆಡಿ 10 ಗಂಟೆ ಅಂತ 10:15 ಆಗಲ್ಲ ಹಂಗೆ ಅವಾಗೂ ಹಂಗೆ. ತೊಂದ್ರೆ 8 ಗಂಟೆ ನಾವು 8 ಗಂಟೆಗೆ ಮನೆ ಬಿಟ್ರೆ ನಂಗೆ ಕಾಲೇಜ್ 8:15 ಅನ್ಕೋ. 20 ಮಿನಿಟ್ಸ್ ಹೋಗ್ತಾ ಇದ್ವಿ ನಾವು. ಅದು ಆ ಟೈಮು ಇದಾಕೋದು ರೈಲ್ವೆ ಟ್ರ್ಯಾಕು. ಅವಾಗ ಅಂಡರ್ ಪಾಸ್ ಎಲ್ಲ ಇರಲಿಲ್ಲ, ಫುಲ್ ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ಬೇಕಾಯ್ತು. ಅದೊಂದು ಕಾಟ ಕೊಡ್ತಾ ಇರಲಿಲ್ಲ ಸುಧಕ್ಕ. ನಾನೇ ಹಂಗು ಇವತ್ತೆಲ್ಲ ನಮ್ಮ ಹುಡುಗರು ಎಲ್ರು ಬಂದ್ರು ಇಲ್ಲಿ ಬಂದ್ರು ಅಂದ್ಮೇಲೆ ನಮ್ಮ ಹುಡುಗರಿಗೆ ಪ್ಯಾಂಟ್ಗಳ ಕೊಡೋದು ಕೊಲೆ. ಸುಧಾಕ ನೀವು ಒಂದ್ಸಲ ಫೋನ್ ಮಾಡಕ್ಕಿಂತ ಮುಂಚೆನೆ ಸುಧಾಕ ಆಲ್ರೆಡಿ ಅಲ್ಲಿ ಬಿಟ್ರಂತೆ ಬಾ 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 ಅಂತ ಬೇಗ. ಕಾಲ್ ಮಾಡಕ್ ಆಗಲ್ಲ, ಫೋನ್ ಇಟ್ಕೊಂಡು ಅನ್ಕೊಂಡು ಅದಕ್ಕೆ ಬಿಡ್ಬೇಕಾದ್ರೆ ಬಿಡ್ತಾ ಇದೀನಿ ಅಂತ. ನಾನು ಅದಕ್ಕೆ ಮುಂಚೆನೆ ಬಿಟ್ಬಿಟ್ಟವ್ರೆ ಅಂತ ಹೇಳಿದ್ದೆ ನಮ್ಮ ಹುಡುಗರು ಮೊದಲೇ ಲೇಟು ಅಂತ. During this sacred journey, Prime Minister Shri Narendra Modi ji urges devotees to adopt 5 travel 8 ಗಂಟೆಗೆ ಎಬ್ಬಿಸಿರೋ ನಮ್ಮ ಹುಡುಗರನ್ನ. 8 ಗಂಟೆಗೆ ಎದ್ದು and the environment, 10 promote ಗಂಟೆಗೆ unity ರೆಡಿ and ಮಾಡ್ಕೊಡ್ಸಿರೋ. cooperation, support Uttarakhand's local culture and products through Vocal for Local and ಎಲ್ಲಿಯಪ್ಪ?